ಎಂಸಿಸಿ ಬ್ಯಾಂಕಿನ ಪರವಾಗಿ ಇವತ್ತು ಇಲ್ಲಿ ಕರೆದಿದ್ದ ಈ ಪತ್ರಿಕಾ ಗೋಷ್ಠಿಗೆ ಇಲ್ಲಿ ಆಗಮಿಸಿದ ಎಲ್ಲ ದೃಶ್ಯ ಮಾಧ್ಯಮದವರಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಹಾಗೂ ಪ್ರಿಂಟ್ ಮಾಧ್ಯಮದವರಿಗೆ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ಈ ಪತ್ರಿಕಾ ಗೋಷ್ಠಿ ಕರೆದ 3 ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲನೇದಾಗಿ 2023-24ನೇ ವರ್ಷಾಂತ್ಯಕ್ಕೆ ನಮ್ಮ ಬ್ಯಾಂಕಿನಲ್ಲಿ ಆದ ಲಾಭದ ಬಗ್ಗೆ ವಿವರಣೆ ಕೊಡಲಿಕ್ಕೆ ಹಾಗೂ ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರವು ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಿದ ಬಗ್ಗೆ, ಮೂರನೇದಾಗಿ ಮುಂದಿನ ಸೆಪ್ಟೆಂಬರ್ ಒಳಗೆ ನಮ್ಮ ಬ್ಯಾಂಕಿನ 3 ಶಾಖೆಗಳನ್ನು ವಿಸ್ತರಿಸುವ ಬಗ್ಗೆ, ಈ 3 ವಿಷಯದ ಬಗ್ಗೆ ನಾನು ಪತ್ರಿಕಾಗೋಷ್ಠಿ ಕರೆಯಲು ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಜನರಲ್ ಮ್ಯಾನೇಜರ್ಗಳು, ಡಿಜಿಎಂಗಳು ಇಲ್ಲಿ ವೇದಿಕೆಯಲ್ಲಿ ಇವಾಗಲೇ ಸಜ್ಜಾಗಿದ್ದಾರೆ. ಎಂಸಿಸಿ ಬ್ಯಾಂಕ್ ಒಂದು ಕರ್ನಾಟಕದ ಮಟ್ಟದಲ್ಲಿ ಸಹಕಾರಿ ರಂಗದ ಒಂದು 112 ವರ್ಷ ಇತಿಹಾಸವಿರುವ ನಮ್ಮ ಬ್ಯಾಂಕ್ ನಮಗೆಲ್ಲರಿಗೂ ತಿಳಿದ ಹಾಗೆ. ಈ ವಿತ್ತೀಯ ವರ್ಷದಲ್ಲಿ ನಮ್ಮ ಬ್ಯಾಂಕ್ 2023-24 ಮೊನ್ನೆ ಮಾರ್ಚ್ ಅಂತ್ಯಕ್ಕೆ ನಮ್ಮ ಬ್ಯಾಂಕಿನ ಪ್ರಾಫಿಟ್ ಸಾಧಾರಣ 13,12,00,000 ಆಗಿ ದಾಖಲೆಯನ್ನು ಬರೆದಿದೆ. ನಮ್ಮ ಬ್ಯಾಂಕಿನ NPA ಪ್ರಮಾಣ ಮಟ್ಟವು 1.07 NPA ನಾಟ್ ಪರ್ಫಾರ್ಮಿಂಗ್ ಅಸೆಟ್ ಆಗಿದೆ. ದಾಖಲೆಯ ಮಟ್ಟದ ಲಾಭ ಗಳಿಸುವ ಈ ವಿತ್ತೀಯ ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿಯ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಯ ವರ್ಗದ ಹಾಗೂ ನಮ್ಮ ಎಲ್ಲ ಕಸ್ಟಮರ್ಗಳ ಸಹಕಾರ ವಿಶೇಷವಾಗಿದೆ. ಅದರಲ್ಲೂ ಈ ನಮ್ಮ ಮೀಡಿಯಂ ಪತ್ರಿಕಾ ಮಾಧ್ಯಮದ ಸಹಕಾರ ಕಳೆದ ವರ್ಷದಲ್ಲಿ ನಮ್ಮ ಬ್ಯಾಂಕಿನ ಎಲ್ಲ ಕಾರ್ಯಕ್ರಮಕ್ಕೆ, ನಮ್ಮ ಬ್ಯಾಂಕಿನ ಪ್ರಗತಿಯ ಬಗ್ಗೆ ಎಲ್ಲದಕ್ಕೆ ನಮಗೆ ಪಬ್ಲಿಸಿಟಿಯನ್ನು ಕೊಟ್ಟು ನಮ್ಮ ಬ್ಯಾಂಕಿನ ಒಂದು ಗೌರವವನ್ನು ಹೆಚ್ಚಿಸಲಿಕ್ಕೆ ಸಹ ನೀವು ಕಾರಣರಾಗಿದ್ದೀರಿ. ಅದರೊಟ್ಟಿಗೆ ನಿಮಗೂ ಸಹ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಬ್ಯಾಂಕ್ ಸ್ಥಾಪನೆ ಆದ ದಿನದಿಂದ 102 ವರ್ಷ ಈಗ ಸಮೀಪಿಸುತ್ತಿದೆ. ಖಾಲಿ ಉಡುಪಿ ಮತ್ತು ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕ್ಷೇತ್ರ ಇತ್ತು. ಅದನ್ನು ನಾವು ಕಳೆದ ವರ್ಷ 5 ಜಿಲ್ಲೆಗಳಿಗೆ ವಿಸ್ತರಿಸುವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಹಾಸನ ಹೀಗೆ 5 ಜಿಲ್ಲೆಗಳಿಗೆ ನಮ್ಮ ಕಾರ್ಯಕ್ಷೇತ್ರವನ್ನು ಕಳೆದ ವರ್ಷದಲ್ಲಿ ನಾವು ವಿಸ್ತರಿಸುವ ಯೋಜನೆಯನ್ನು ನಾವು ಮಾಡಿದ್ದೇವೆ. ಹಾಗೂ ಈ ವರ್ಷದಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರವು, ಯಾಕಂತ ಹೇಳಿದ್ರೆ ಕಳೆದ 5 ವರ್ಷದಿಂದ ನಮ್ಮ ಬ್ಯಾಂಕು RBI ಏನು ರೂಪುರೇಷೆಗಳು, ಏನು ಮಾನದಂಡಗಳು ಉಂಟು ಅದೆಲ್ಲವನ್ನು ಪೂರೈಸಿ ಒಂದು ಒಳ್ಳೆಯ ಕ್ರೆಡಿಟ್ ಬ್ಯಾಂಕ್ ಆಗಿ ಪರಿವರ್ತನೆ ಹೊಂದಿದ್ದೀರಾ. ಮತ್ತು ವಿಶೇಷವಾಗಿ ನಮ್ಮ ಬ್ಯಾಂಕಿನ NPA ಪ್ರಮಾಣ ಒಂದು ಏನು RBI ಮಾನದಂಡ ಎಲ್ಲವನ್ನು ಪೂರೈಸಿದ್ದರಿಂದ ನಮಗೆ ರಿಸರ್ವ್ ಬ್ಯಾಂಕ್ ಇಂಡಿಯಾದವರು ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರವು ಇಡೀ ಕರ್ನಾಟಕ ರಾಜ್ಯ ಮಟ್ಟಕ್ಕೆ ವಿಸ್ತರಿಸುವ ಅನುಮತಿಯನ್ನು ಕೂಡ ಲಾಸ್ಟ್ ಮಾರ್ಚ್ ತಿಂಗಳಲ್ಲಿ ನಮಗೆ ಸಿಕ್ಕಿದೆ. ಆದ್ದರಿಂದ ಈಗ ನಮ್ಮ ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಕಾರ್ಯಕ್ಷೇತ್ರ ಈಗಾಗಲೇ ವಿಸ್ತರಿಸಿದೆ, ನಮಗೆ ಅನುಮತಿಯನ್ನು ಕೊಟ್ಟಿದೆ. ಮೂರನೇದಾಗಿ ನಮ್ಮ ಬ್ಯಾಂಕ್ ಕಳೆದ 24 ವರ್ಷಗಳಲ್ಲಿ ನಮ್ಮ 16 ಶಾಖೆಗಳು ಮಾತ್ರ ಇತ್ತು. ಈಗ ನಾವು ಇವಾಗಲೇ ಲಾಸ್ಟ್ ಮಾರ್ಚ್ 3ಕ್ಕೆ ನಾವು ಬ್ರಹ್ಮಾವರದಲ್ಲಿ 17ನೇ ಶಾಖೆಯನ್ನು ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿ ನಮ್ಮ ಬ್ರಹ್ಮಾವರ ಶಾಖೆಯು ನಾವು 17 ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಮುಂದಿನ ಸೆಪ್ಟೆಂಬರ್ ಒಳಗೆ ಕಾವೂರು, ಬೆಳ್ತಂಗಡಿ ಮತ್ತು ಶಿವಮೊಗ್ಗ ಈ 3 ಬ್ರಾಂಚ್ಗಳು ಸೆಪ್ಟೆಂಬರ್ ಒಳಗೆ ನಾವು ಆರಂಭ ಮಾಡ್ತೇವೆ. ಇದಕ್ಕೆ ಸಹ ನಮಗೆ ರಿಸರ್ವ್ ಬ್ಯಾಂಕ್ನಿಂದ ಇವಾಗಲೂ ಅನುಮತಿ ನಮಗೆ ಸಿಕ್ಕಿದೆ. ಆದ್ದರಿಂದ ಇದನ್ನು ಸಹ ನಿಮ್ಮ ಮುಂದೆ ಕೇಳಲು ನಾನು ಸಂತೋಷ ಪಡುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ NRI ಸೌಲಭ್ಯ ಇರುವ ನಮ್ಮ 2ನೇ ಬ್ಯಾಂಕ್, ಅದು ಸಹ ನಮ್ಮ MCC ಬ್ಯಾಂಕ್ ಅಂತ ಹೇಳಲು ನಾನು ನಿಮ್ಮ ಮುಂದೆ ಇಚ್ಛಿಸುತ್ತೇನೆ.
ನಮ್ಮ ಕಳೆದ ಡಿಸೆಂಬರ್ನಲ್ಲಿ ನಾವು 1,000 ಕೋಟಿ ನಮ್ಮ ಬ್ಯಾಂಕಿನ ಟರ್ನ್ ಓವರ್ 1,000 ಕೋಟಿ ಅಂತ ಹೇಳಿದ್ರೆ ಡೆಪಾಸಿಟ್ಸ್ ಮತ್ತು ಅಡ್ವಾನ್ಸಸ್ ಇದು 1,000 ಕೋಟಿ ನಮ್ಮ ವ್ಯವಹಾರ ಆಗಿತ್ತು ಡಿಸೆಂಬರ್ನಲ್ಲಿ. ಅದು ಸಹ ನಾವು ಸಂಭ್ರಮಾಚರಣೆ ನಾವು ಮಾಡಿದ್ದೇವೆ, ಅದಕ್ಕೂ ಸಹ ತಮ್ಮ ಸಹಕಾರ ನಮಗೆ ಸಿಕ್ಕಿದೆ. ಈ ಮಾರ್ಚ್ ಎಂಟಕ್ಕೆ 3 ತಿಂಗಳಲ್ಲಿ 81 ಕೋಟಿ 1,081 ಕೋಟಿ ನಾವು ಟರ್ನ್ ಓವರ್ ಅನ್ನು ಮುಟ್ಟಿದ್ದೇವೆ ಅಂತ ಹೇಳಲು ನಾನು ನಿಮ್ಮ ಮುಂದೆ ಇಚ್ಛಿಸುತ್ತೇನೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಮ್ಮ ಆಡಳಿತ ಮಂಡಳಿಯ ಚುನಾವಣೆ ಆಗಿತ್ತು. ಈ ಚುನಾವಣೆಯಲ್ಲಿ ಎಂಸಿಸಿ ಬ್ಯಾಂಕಿನ ಚರಿತ್ರೆಯಲ್ಲಿ ಮೊದಲನೇ ಬಾರಿ 2ನೇ ಅವಧಿಗೆ ಅದೇ ಕಳೆದ ಅವಧಿಯಿಂದ ಆಡಳಿತ ಮಂಡಳಿ ನಿರ್ದೇಶಕರು ಅದೇ ಆಡಳಿತ ಮಂಡಳಿ ಈ ವರ್ಷ ಸಹ ಮುಂದಿನ 5 ವರ್ಷಗಳಿಗೆ ನಮ್ಮ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ಗಳು ನಮ್ಮನ್ನು ಇನಾನಿಮಸ್ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಬ್ಯಾಂಕು ಒಂದು ಏನು ನಾವು ನಮ್ಮ ಗ್ರಾಹಕರು ನಮ್ಮ ಶೇರ್ ಹೋಲ್ಡರ್ಸ್ಗಳು ಏನು ಯೋಜನೆ ಇಟ್ಟಿದ್ದಾರೆ ಅದನ್ನು ನಾವು ಪೂರೈಸಲು ಇವಾಗಲೇ ನಾವು ಎಲ್ಲ ಕಾರ್ಯಯೋಜನೆಗಳನ್ನು ನಾವು ತಯಾರಿಸಿದ್ದೇವೆ. ಆದ್ದರಿಂದ ನಮಗೆ ಆಯ್ಕೆ ಮಾಡಲು ಸಹಕಾರ ನೀಡಿದ ಮಾಧ್ಯಮದವರಿಗೂ ನಮ್ಮ ಬ್ಯಾಂಕಿನ ಗ್ರಾಹಕರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ಇಟ್ಟ ವಿಶ್ವಾಸವೇ ಇದೊಂದು ನಮಗೆ ಕಾರಣವಾಗಿದೆ ಅಂತ ಹೇಳಲು ಬಯಸುತ್ತೇನೆ. ಇವಾಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 17 ಶಾಖೆಗಳನ್ನು ಹೊಂದಿದ್ದು ವಿತ್ತೀಯ ವರ್ಷದಲ್ಲಿ ಕಳೆದ ಮಾರ್ಚ್ ಎಂಟಕ್ಕೆ 13.12 ಕೋಟಿ ವ್ಯವಹಾರ ಲಾಭವನ್ನು ನಾವು ಮಾಡಿದ್ದೇವೆ. ಈ ಪ್ರಮಾಣವು ಯಾಕಂತ ಹೇಳಿದ್ರೆ 2015ರಲ್ಲಿ ಸುಮಾರು 3 ಕೋಟಿ ಪ್ರಾಫಿಟ್ ಇತ್ತು ನಾವು ಫಸ್ಟ್ ಅಧಿಕಾರ ವಹಿಸಿಕೊಂಡಾಗ. ಅದು ಸತತವಾಗಿ 3 ರಿಂದ 5 ಕೋಟಿ 6 ಕೋಟಿ 7 ಕೋಟಿ ಕಳೆದ ವರ್ಷದಲ್ಲಿ 10.38 ಈ ವರ್ಷ 13 ಕೋಟಿ ಏರಿಕೆಯಾಗ್ತಾ ಹೋಗ್ತದೆ. ಹಾಗೆಯೇ ಲೋನಿನ ಎನ್ಪಿಎ ಪ್ರಮಾಣ ಮಟ್ಟದಲ್ಲಿ ಒಂದು ಒಳ್ಳೆಯ ಯಾಕಂತ ಹೇಳಿದ್ರೆ ಬ್ಯಾಂಕ್ ಒಂದು ಹೆಲ್ತ್ ಒಳ್ಳೆಯದು ಅಂತ ಹೇಳ್ಬೇಕಾದ್ರೆ ಅದರ ಎನ್ಪಿಎ ಪ್ರಮಾಣವು ಕಡಿಮೆ ಇರಬೇಕು. ಅದು ಸಹ 1.07 ಪಾಯಿಂಟ್ ಆಗಿರುತ್ತದೆ ಅಂತ ಹೇಳಲು ನಾನು ಸಂತೋಷ ಪಡ್ತೇನೆ. ಕಳೆದ ವರ್ಷ ನೆಟ್ವರ್ಕ್ ನಿವ್ವಳ ಮೌಲ್ಯ 62.45 ಕೋಟಿ ಇತ್ತು. ಈ ವರ್ಷ 76 ಕೋಟಿ 35 ಲಕ್ಷ ತಲುಪಿದೆ ಅಂತ ಹೇಳಲು ನಾನು ಸಂತೋಷ ಪಡ್ತೇನೆ. ಹೀಗೆ ಬ್ಯಾಂಕಿನ ವ್ಯವಹಾರ ಟೋಟಲ್ 1,081 ಕೋಟಿ ತಲುಪಿದ್ದು. ಇದಕ್ಕೆ ವಿಶೇಷವಾಗಿ ಬ್ಯಾಂಕಿನ ನಿರ್ದೇಶಕರ, ಬ್ಯಾಂಕಿನ ಸಿಬ್ಬಂದಿಯ, ಅಧಿಕಾರಿ ವರ್ಗ ಹಾಗೂ ಗ್ರಾಹಕರ ಹಾಗೂ ಶೇರ್ ಹೋಲ್ಡರ್ಸ್ ಹಾಗೂ ನಮ್ಮ ಈ ಊರಿನ ಎಲ್ಲ ಜನರಲ್ ಪಬ್ಲಿಕ್ ಹಾಗೂ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಉಂಟು. ಇಲ್ಲದೆ ಇದು ಖಂಡಿತವಾಗಿಯೂ ಸಾಧ್ಯವಾಗಲಿಕ್ಕಿಲ್ಲ. ಆದ್ದರಿಂದ ನಾವು ಈ ಪ್ರಾಫಿಟ್ ಇಷ್ಟು ಏರಿಕೆ ಆದ್ದರಿಂದ ನಾವು ಸೋಷಿಯಲ್ ಆಕ್ಟಿವಿಟೀಸ್ ನಾವು ಇದನ್ನು ನಮ್ಮ ಯಾರಿಗೆ ಕಷ್ಟದಲ್ಲಿದ್ದವರಿಗೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಪಬ್ಲಿಸಿಟಿಗೆ ನಮ್ಮ ಗ್ರಾಹಕರಿಗೆ ನಾವು ಇದರ ಮುಖಾಂತರ ನಾವು ಅವರಿಗೆ ಮುಟ್ಟುವ ಕಾರ್ಯಕ್ರಮ ಮಾಡಿದ್ದೇವೆ. ಆದ್ದರಿಂದ ಎಲ್ಲ ಈ ಪ್ರಗತಿಗೆ ತಮ್ಮೆಲ್ಲರ ಸಹಕಾರ ನೀವು ಕೊಟ್ಟಿದ್ದೀರಿ. ಆದರೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮಾಧ್ಯಮದವರಿಗೆ ಏನಾದರೂ ಕೇಳಿದ್ದರೆ ನಮ್ಮ ಬ್ಯಾಂಕಿನ ಈ ಪ್ರಗತಿಯ ಬಗ್ಗೆ ತಾವು ಕ್ವಶ್ಚನ್ಗಳನ್ನು ಕೇಳಿದರೆ ನಾನು ಉತ್ತರ ಕೊಡಲು ತಯಾರಿದ್ದೇನೆ. ನಮ್ಮ ಬ್ಯಾಂಕಿನ ನಿರ್ದೇಶಕ ವೇದಿಕೆ ಇದ್ದಾರೆ. ನನ್ನ ರೈಟ್ ಸೈಡ್ ಅಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಜರಾಲ್ಡ್ ಜೋಡಿಸಿ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ನಿರ್ದೇಶಕರು ನನ್ನ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಬ್ಯಾಂಕಿನ ಪ್ರೊಫೆಷನಲ್ ಡೈರೆಕ್ಟರ್ ಆಗಿರುವ ಶ್ರೀಯುತ CGP ಅವರು ಇದ್ದಾರೆ. ಹಾಗೆ ನಮ್ಮ ಜನರಲ್ ಮ್ಯಾನೇಜರ್ ಶ್ರೀ ವಿಲೇಜಸ್ ಹಾಗೂ ನಮ್ಮ ಎಲ್ಲ ನಿರ್ದೇಶಕರು ವೇದಿಕೆ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಬ್ಯಾಂಕಿನ 2 ಅಡ್ವೈಸರ್ಗಳು ಇದ್ದಾರೆ. ಶ್ರೀಯುತ ಮ್ಯಾಕ್ಸಿಮ್ ಕೆಸ್ತೇರಿಯವರು ಹಾಗೂ ಶ್ರೀಯುತ ವಿಶ್ವೇಶ್ವರಯ್ಯವರು ಸಹ ಇದ್ದಾರೆ. ನಮಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಕ್ವಶ್ಚನ್ಸ್ ಇಲ್ಲದಿದ್ದರೆ ನಮ್ಮ ಈ ಪತ್ರಿಕಾ ಗೋಷ್ಠಿಯನ್ನು ಉಂಟಾಗಿ ಲಾಭಾಂಶ 13 ಕೋಟಿ 12 ಲಕ್ಷ. ಡಿವಿಡೆಂಡ್ ಮಹಾಸಭೆಯಲ್ಲಿ ನಾವು ಅನೌನ್ಸ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಈಗ ನಮ್ದು ಆಡಿಟ್ ಸ್ಟ್ಯಾಚ್ಯುಟರಿ ಆಡಿಟ್ ಆಗ್ತಾ ಉಂಟು. ಆಡಿಟ್ ಆದ ಕೂಡಲೇ ನಮ್ದು ಮಹಾಸಭೆ ಉಂಟು. ಮಹಾಸಭೆಯಲ್ಲಿ ನಾವು ಡಿವಿಡೆಂಡ್ ಅನ್ನು ಅಲ್ಲಿ ನಿರ್ಧಾರ ಮಾಡುತ್ತೇವೆ ಎಷ್ಟು ಪರ್ಸೆಂಟ್. ಕಳೆದ 10-15 ವರ್ಷದಿಂದ ಸತತವಾಗಿ 10% ಅನ್ನು ಕೊಡ್ತಾ ಬಂದಿದ್ದೇವೆ. 10%
70% ಕನ್ಫರ್ಮ್ ಇರ್ತದೆ. ಮುಂದಿನ ವರ್ಷಗಳಲ್ಲಿ ನಾವೊಂದು ಜಾಸ್ತಿ ಕೊಡ್ಲಿಕ್ಕೆ ಸಲಹೆಯನ್ನು ನಮ್ಮ ಶೇರ್ ಹೋಲ್ಡರ್ಸ್ ಕೊಡ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಒಂದು ಶೇರ್ ಯಾರು ಇನ್ವೆಸ್ಟ್ ನಮ್ಮಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಒಳ್ಳೆಯ ಬೆನಿಫಿಟ್ ಕೊಡ್ಲಿಕ್ಕೆ ಸಹ ನಾವು ಪ್ಲಾನ್ ಅನ್ನು ಮಾಡ್ತಾ ಇದ್ದೇವೆ. ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.